ಶ್ರೀ ಹ್ರೀಂ ಶ್ರೀ ಓಂ ಶ್ರೀ ಹ್ರೀಂ ಶ್ರೀ ಓಂ ಶ್ರೀ ಹ್ರೀಂ ಶ್ರೀ. ಬಾಯ್. ತಗೊಳ್ಳಿ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ತೆ. ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾವಿನಕಾಯಿ ಯಾರಿಗೆಲ್ಲ ತುಂಬ ಇಷ್ಟ ಅವ್ರಿಗೆಲ್ಲ ಈ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದನ್ನು ಸಿಪ್ಪೆ ಎಲ್ಲ ಹೊಡೆದು ತುರ್ಕೊಡೋಣ. ಜಾಸ್ತಿ ಹುಳಿ ಇರೋದು ತಗೋಬೇಡಿ, ಸ್ವಲ್ಪ ಸ್ವೀಟ್ ಕೂಡ ಇರಲಿ ಮಾವಿನಕಾಯಲ್ಲಿ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಫುಲ್ ಹುಳಿ ಇದ್ದರೆ ಹುಳಿ 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 ಅನಿಸುತ್ತೆ, ತಿನ್ನೋಕ್ಕಾಗಲ್ಲ. ಆ ಥರ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಮಾವಿನಕಾಯಿ ತುರಿ ಹಾಕ್ಕೊಡಿ. ಈ ಮಾವಿನಕಾಯಿ ಒಂದು ಫುಲ್ ಸ್ವೀಟ್ ಇದೆ, ಇದನ್ನು ತುರ್ಕೋಬೇಕು. ತುರಿದಿದ್ದಾಯಿತು. ಇವಾಗ ಹಸಿಮೆಣ್ಸಿನ್ಕಾಯಿ ಹಚ್ಕೊಡೋಣ. ಮೆಣಸಿನ್ಕಾಯಿ ಈ ಥರ ಚಿಕ್ಕ ತೊಗೊಂಡಿದ್ದು ತುಂಬ ಖಾರ ಇರುತ್ತೆ. ಸೊ ನಾನೊಂದು 7-8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಕಡಿ ತೊಗೊಂಡಿದ್ದೀನಿ. 1 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೆಂಗೆ ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಕೊಳ್ಳಿ, ಸ್ಟವ್ ಆನ್ ಮಾಡಿ ಆಯಿಲ್ ಹಾಕ್ಕೊಳ್ಳಿ. ಒಂದು 5-6 ಸ್ಪೂನಷ್ಟು. ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕರ್ಬೇವಿನ ಸೊಪ್ಪು, ಕಡಲೆಬೇಳೆ 2 ಸ್ಪೂನಷ್ಟು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ಒಂದು 30 ಸೆಕೆಂಡ್ಸ್ ಕಡಲೆಬೇಳೆ ಫ್ರೈ ಆದಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಮಾವಿನಕಾಯಿ ತುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹುಳಿ ಇರೋ ಮಾವಿನಕಾಯಿ ಆದರೆ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ಫುಲ್ ಹಾಕ್ಕೊಂಡ್ರೆ ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಅವಾಗ ಸರಿಯಾಗುತ್ತೆ. ಕಲರ್ ಚೇಂಜ್ ಆಗುತ್ತೆ ಮಾವಿನಕಾಯಿ, ಆವಾಗ ನಿಮಗೆ ಫ್ರೈ ಆಗಿರೋದು ಗೊತ್ತಾಗುತ್ತೆ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಫಸ್ಟು ಲೈಟ್ ಗ್ರೀನ್ ಇತ್ತು, ಇವಾಗ ಲೈಟ್ ವೈಟ್ ಕಲರ್ ಆಗಿದೆ. ಇಷ್ಟಾದರೆ ಸಾಕು. ಇದಕ್ಕೆ 1 ಕಪ್ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ. ನಾನು ಹಾಕಿರೋ ಮಾವಿನಕಾಯಿ ಹುಳಿ ಇಲ್ಲ, ಅದರಿಂದಾಗಿ ನಾನು 1 ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹುಳಿ ಇದ್ದರೆ ಜಾಸ್ತಿ ತೆಂಗಿನಕಾಯಿ ತೊಗೋಬೇಕಾಗುತ್ತೆ. ಮಾವಿನಕಾಯಿನ ಸ್ವಲ್ಪ ತಿಂದು ನೋಡಿ ಮಾಡಿ ಹುಳಿನ. ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೇಕು, ಆದರೆ ನನ್ನ ಹತ್ರ ಇವಾಗಿಲ್ಲ, ಸೊ ಅದಕ್ಕೆ ಹಾಗೆ ಸ್ಕಿಪ್ ಮಾಡ್ತಾಯಿದ್ದೀನಿ. ಎಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡಿ. ಇವಾಗ ಹುಳಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡೋದು, ತುಂಬ ಸಿಂಪಲ್ಲು. ರೈಸ್ ಸ್ವಲ್ಪ ತಣ್ಣಗಾಗಲಿ. ಹುಳಿನ ಒಂದು ಡಬ್ಬಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಇದಕ್ಕೆ ರೈಸು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಈಸಿ ಅಲ್ವಾ, 5 ನಿಮಿಷಕ್ಕೆ ಆಯ್ತದೆ. ನನಗಂತೂ ಮಾವಿನಕಾಯಿ ಅಂದ್ರೇ ಸಖತ್ ಇಷ್ಟ. ಹುಳಿ ಇದ್ದರೆ ತಿನ್ನೋಕೆ ಕಷ್ಟ, ಚಿತ್ರಾನ್ನ ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಳಿ ಇರಬೇಕು. ಸ್ವೀಟ್ ಇದ್ರಂತೂ ಇನ್ನೂ ಜಾಸ್ತಿ ತಿಂತಾರೆ. ನಮ್ಮ ಮನೆಯವ್ರಿಗೆ ಹುಳಿ ಇದ್ರೆಲ್ಲ ಆಗಲ್ಲ. ಸ್ಪೂನಲ್ಲಿಗಿಂತ ಕೈಲಿ ಕಲಿಸಿದ್ರೇ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದು ಸ್ಪೂನಲ್ಲಾದ್ರು ಒಂದು ಕಡೆ ಹುಳಿ ಆದರೆ ಒಂದು ಕಡೆ ಹುಳಿ ಆಗಲ್ಲ. ಈ ಥರ ಮಾಡೋದ್ರಿಂದ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ. ಇವಾಗ ಉಪ್ಪು ಸಾಕ ಅಂತ ನೋಡ್ಕೊಳ್ಳಿ. ಒಂದು ಸಲ ಹುಳಿ ಸಾಕ ಉಪ್ಪು ಸಾಕ ಅಂತ. ಪರ್ಫೆಕ್ಟಾಗಿದೆ, ಸೂಪರಾಗಿದೆ. ಇನ್ನು ಮನೆಯವ್ರು ಬರಬೇಕು ತಿಂಡಿ ಕೊಡೋಕ್ಕೆ. ನೋಡೋಣ ಅವ್ರು ಇಲ್ಲೇ ತಿಂತಾರ ಅಥವಾ ಬಾಕ್ಸ್ ಹಾಕೋ ಅಂತಾರ ಅಂತ. ಇರೋವಂಥ ಹುಳಿ 5 ಜನದ ಮೇಲೆ ಆಗುತ್ತಿದ್ದು. ನಾನು ಇವಾಗ ನೋಡ್ತಾ ಇದ್ರೆ ಕಲಿಸಿದ ಮೇಲೆ
ಆ್ಯಕ್ಚುಲಿ ಹುಳಿ ಇರೋ ಮಾವಿನಕಾಯಿಗಿಂತ ಸ್ವೀಟ್ ಇರೋ ಮಾವಿನಕಾಯಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ತಟ್ಟೆಗೆ ಹಾಕಿದ್ದೀನಿ, ಅವ್ರಿಗೆ ಕೊಡಬೇಕು. ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಓಂ ಶ್ರೀ ಹ್ರೀಂ ಶ್ರೀ ಓಂ ಶ್ರೀ ಹ್ರೀಂ ಶ್ರೀ ಓಂ ಶ್ರೀ ಹ್ರೀಂ ಶ್ರೀ. ತಗೊಳ್ಳಿ. ಥ್ಯಾಂಕ್ ಯು. ಐತೆ ಹುಳಿ ಆಯ್ತಾ? ಅದು ಚೆನ್ನಾಗಿದೆ. ಖಾರ ಇನ್ನೂ ಬೇಕಿತ್ತಲ್ವ? ನೀವೇ ತಾನೇ ಸ್ಟ್ರಾಂಗ್ ಮೆಣಸಿನ್ಕಾಯಿ ಅಂತ ಹೇಳ್ದು. 8 ಮೆಣಸಿನ್ಕಾಯಿ ಹಾಕಿದ್ರು ಖಾರ ಬಂದಿಲ್ಲ. ಆದರೂ ಸಖತ್ತಾಗೈತೆ. ನಾನಂತೂ ಚೆನ್ನಾಗಿ ಬಾರಿಸ್ದೆ, ಸೂಪರ್ ಆಗಿತ್ತು. ಮೈಲ್ಡಾಗಿ ಒಂಥರ ಫ್ಲೇವರ್. ಹುಳಿನೂ ಇಲ್ಲ ಈ ಕಡೆಗೆ, ಏನೂ ಇಲ್ಲ. ಹಸಿ ಮಾವಿನಕಾಯಿ ಹಾಕೊಂಡು ಏನೇನು ಹುಳಿ ಬಂದಿದೆ. ಹುಳಿ ಬರ್ತದ. ಹುಳಿರೋ ಮಾವಿನಕಾಯಿ ತಗೋಬನ್ನಿ, ಗೊತ್ತಾಯ್ತದೆ. ಅದು ಬರ್ತದೆ. ಇದು ಹಾಂ, ಇದು ಸ್ವೀಟ್ ಮಾವಿನಕಾಯಿ, ಅದಕ್ಕೆ. ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಒಂದು ಲೈಕ್ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.